ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಟೆಂಪಲ್ ಸ್ಟೈಲಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಈಗ ನಾನು 3 ಮುಷ್ಟಿಯಷ್ಟು ತೊಗರಿಬೇಳೆನ ತಗೊಂಡಿದ್ದೇನೆ, ದಾಲ್ ತಗೊಂಡಿದ್ದೇನೆ. ಈಗ ನಾನು ಅದಕ್ಕೆ ತರಕಾರಿ ತಗೊಂಡಿದ್ದೇನೆ, ಬದನೆಕಾಯಿ ಮತ್ತು ಆಲೂಗಡ್ಡೆ, ನುಗ್ಗೆಕಾಯಿ, ಟೊಮೆಟೊ, ಈರುಳ್ಳಿ. ಇಷ್ಟನ್ನ ನಾನು ವಾಶ್ ಮಾಡ್ಕೊಂಡಿದ್ದೇನೆ, ಕಟ್ ಮಾಡಿ. ಇದಕ್ಕೆ ನಾನು ರೆಡ್ ಚಿಲ್ಲಿ ಮತ್ತು ಕೊತ್ತಂಬರಿ ಬೀಜ ಮತ್ತು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿ ಲೀವ್ಸ್ ಇಷ್ಟನ್ನು ನಾನು ತಗೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಯಾವಾಗಲೂ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೋಬೇಕು, ಯಾಕಂತ ಹೇಳಿದರೆ ಮೆಣಸು ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗಿರುತ್ತೆ. ಹಾಗಾಗಿ ಆಮೇಲೆ ಮೆಣಸು ಫ್ರೈ ಆದ ತಕ್ಷಣ ನಾವೀಗ ಕೊತ್ತಂಬರಿ ಬೀಜನ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೀರಿಗೆ ಮತ್ತು ಉದ್ದಿನಬೇಳೆ, ಹಾಗೆಯೇ ಕಡಲೆಬೇಳೆ ಮತ್ತು ಕರಿ ಲೀವ್ಸು ಇದನ್ನೆಲ್ಲ ಒಟ್ಟಿಗೆ ಆಗಿ ನಾನೀಗ ಫ್ರೈ ಮಾಡ್ಕೋಬೇಕು. ಇದೀಗ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಯಾವುದೇ ಆಯಿಲ್ ಹಾಕಿಲ್ಲ, ಖಾಲಿ ಹೀಗೆ ಡ್ರೈ ಆಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಇಷ್ಟರಲ್ಲಿ ಎಷ್ಟು ಪೌಡ್ರ್ ಆಗುತ್ತೆ, ಒಂದು 10 ಸಲ ನಾವು ಈ ಸಾಂಬಾರನ್ನ ಮಾಡ್ಬೋದು, ಅಷ್ಟು ಪೌಡ್ರ್ ಆಗುತ್ತೆ. ಈ ಚಿಲ್ಲಿ ಸ್ವಲ್ಪ ಖಾರ ಇದೆ, ಬೇಕಿದ್ರೆ ನೀವು ಎಕ್ಸ್ಟ್ರಾ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇವಾಗ ಇದು ಫ್ರೈ ಆಗ್ತಾ ಬಂದಿದೆ ನೋಡಿ, ಈ ಥರ ನಾವು ಮೆಲಾನೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆದ ತಕ್ಷಣ ಇದನ್ನು ನಾನೀಗ ಮಿಕ್ಸ್ ಜಾರಲ್ಲಿ ಈಗ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಈಗ ಗ್ರೈಂಡ್ ಮಾಡ್ತೀನಿ. ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ನೋಡಿ. ಈಗ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದಾಗನೇ ನಾನು ಕಟ್ ಮಾಡಿಟ್ಟ 2 ಈರುಳ್ಳಿನ ಹಾಕ್ತಾ ಇದ್ದೀನಿ. ಹೀಗೆ ನಾವು ಈರುಳ್ಳಿನ ಹಾಕೋದ್ರಿಂದ ಸಾಂಬಾರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕೋದಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸಾಂಬಾರು. ಇವಾಗ ಶುಂಠಿನ ಸಹ ನಾನು ಹಾಗೇ ಹಾಕ್ತಾ ಇದ್ದೀನಿ. ಹಾಗೆಯೇ ಗ್ರೀನ್ ಚಿಲ್ಲಿ, ಅದು ಸ್ವಲ್ಪ ರೆಡ್ ಆಗಿದೆ, ಅದನ್ನು ಹಾಕಿದ್ದೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಈಗೇನೆ ಎಣ್ಣೆಯಲ್ಲಿ, ಆಗನೇ ನಮಗೆ ಸಾಂಬಾರು ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಆದ ತಕ್ಷಣ ಇದಕ್ಕೆ ನಾನು ಕಟ್ ಮಾಡಿಟ್ಟಿದ್ದ ಟೊಮೆಟೊನ ಹಾಕಬೇಕು. 3 ಟೊಮೆಟೊ ತಗೊಂಡಿದ್ದೇನೆ. 3 ಟೊಮೆಟೊ ಹಾಕಿ ಈಗ ಫ್ರೈ ಆದ ತಕ್ಷಣ, ಸ್ವಲ್ಪ ಫ್ರೈ ಆದ ಟೊಮೆಟೊ ಸಾಕು, ಯಾಕಂತ ಹೇಳಿದರೆ ಅದು ಆಲ್ರೆಡಿ ಬೇಯುತ್ತಲ್ಲ ಕುದಿಯುವಾಗ, ಅದಕ್ಕೋಸ್ಕರ. ಈಗ ನಾನು ತರಕಾರಿನ ಸೈಡಲ್ಲಿ ಬೇಯಿಸ್ಕೊಂಡಿದ್ದೇನೆ, ನಾನು ಬೇಳೆಯೊಟ್ಟಿಗೆ ಬೇಯಿಸಿಲ್ಲ, ಅದು ತುಂಬ ಬೆಂದೋಗುತ್ತೆ ಅಂತೇಳಿ. ಇವಾಗ ಸಪ್ರೇಟ್ ನಾನು ಬೇಯಿಸಿಟ್ಟಿದ್ದ ತರಕಾರಿನ ಇದಕ್ಕೆ ಹಾಕಿದ್ದೇನೆ. ನೋಡಿ, ಈಗ ಹಾಕಿದ ನಂತರ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಇದಕ್ಕೆ ನಾವು ಕ್ಯಾರೆಟ್ ಎಲ್ಲ ಆ್ಯಡ್ ಮಾಡ್ಬೋದು, ಕ್ಯಾರೆಟ್ ಎಲ್ಲ ಚೆನ್ನಾಗಿರುತ್ತೆ. ಈಗ ನಾನು ಹುಣಸೆ ಹಣ್ಣದು ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಯಾಕೆ ಹಾಕಬೇಕು ಅಂತ ಹೇಳಿದರೆ ಟೇಸ್ಟ್ ಕೊಡುತ್ತೆ. ಟೊಮೆಟೊಕ್ಕಿಂತಲೂ ನಾವು ಸಾಂಬಾರು ಮಾಡುವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ, ಯಾಕಂತ ಹೇಳಿದರೆ ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು ಹಾಕಿದ ನಂತರ ಇದು ಸ್ವಲ್ಪ ನಾವಿದನ್ನೀಗ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಹಾಗೆಯೇ ಸ್ವಲ್ಪ ಎಳೆಯಬೇಕು ತರಕಾರಿ ಎಲ್ಲ ಉಪ್ಪನ್ನ. ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ನಾನು ಸ್ವಲ್ಪ ಈಗ ನಾವು ಇದು ದಾಲ್ ಬೇಯಿಸಿದ್ವಲ್ಲ, ಅದನ್ನು ನಾವೀಗ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ದಾಲ್ನ ಹಾಕ್ತಾಯಿದ್ದೀನಿ ನೋಡಿ. ಇದು ತುಂಬ ಚೆನ್ನಾಗಿ ಬೇಯಬೇಕು ದಾಳು, ಈ ಥರ ಬೇಯಬೇಕು, ಗಟ್ಟಿ ಗಟ್ಟಿ ಸಿಕ್ಕಬಾರ್ದು, ಆವಾಗನೇ ಸಾಂಬಾರು ಚೆನ್ನಾಗಿರೋದು. ಇವಾಗ ನಾನು ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೇನೆ, ಅದನ್ನೇ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿದ್ದೇನೆ. ಇವಾಗ ಈ ಥರ ಬರುತ್ತೆ ನೋಡಿ. ಹೀಗೆ ಬಂದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಅರಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಬೇಯಲಿಕ್ಕೆ ಇಟ್ಟ ನಂತರ ಈ ಪೌಡ್ರ್ ಮಾಡಿದ್ದೇನೆ ನೋಡಿ, ಒಂದು
ಪೌಡ್ರ್ ಮಾಡಿಟ್ಟಿದ್ದೇನಲ್ಲ, ಇದನ್ನು ನಾನೀಗ ಹಾಕಬೇಕು. ನಾನೊಂದು 2 ಟೀ ಸ್ಪೂನಷ್ಟು ಮಾತ್ರ ಹಾಕ್ತೀನಿ. ಈಗ ಕುದಿ ಬಂದ ತಕ್ಷಣ ಇದಕ್ಕೆ ಹಾಕ್ತೀನಿ. ನೋಡಿ, ಕುದಿ ಬರ್ತಾ ಇದೆ. ಆಲ್ರೆಡಿ ತುಂಬ ಕುದಿಸ್ಬೇಕು ಅಂತಿಲ್ಲ, ಆಲ್ರೆಡಿ ಬೆಂದಿದೆ ತರಕಾರಿ. ಈಗ 2 ಟೀ ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕಿ ಮತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಸ್ವಲ್ಪ ಹೊತ್ತಾದಾಗ ಅದು ಚೆನ್ನಾಗಿ ಕಲರ್ ಬರುತ್ತೆ ಕುದಿ ಬಂದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಸ್ವಲ್ಪ ಅರಸಿನ ಪುಡಿ ಹಾಕಬೇಕು. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಪ್ಯಾನಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೇನೆ, ಬೆಳ್ಳುಳ್ಳಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಉರ್ದು ದಾಲ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹಿಂಗೆ ಹಾಕಬೇಕು. ಕಾಯಿ ಮೆಣಸು ಹಾಕ್ತಾಯಿದ್ದೀನಿ, ಇದು ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ನಾವು ಕರಿ ಲೀವ್ಸ್ ಹಾಕ್ತೀನಿ. ಈಗ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಯಾವುದೇ ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ ಹಿಂಗೆ ಹಾಕೋದ್ರಿಂದ, ಹಾಗಾಗಿ ಮತ್ತು ಸಾಂಬಾರಿಗೆ ಸಹ ಸ್ಮೆಲ್ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಇದು ಒಗ್ಗರಣೆ ಹಾಕಿದ್ದೇನೆ. ಮಾಡುವ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.